ಅಯ್ಯಯ್ಯಯ್ಯೋ ಅಯ್ಯೋ ಹೋಯ್ತು ನನ್ನ ಡ್ರಾಯಿಂಗ್ ಹೋಯ್ತು. ಮೊಳಕೆ ಕಾಳು ಉಪ್ಸಾರು ಮುದ್ದೆ ಖಾರ ಇಲ್ದಿರೋದ್ನೇ ಹೆಂಗ್ ಬೆಳಿತಾರೆ ಅಂತ ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದು ಎಲ್ಲೋ ಬಾದಾಮಿ ಲವ್ ಫ್ರೆಂಡ್ಸ್ ಲವ್ ನಂಗೆ ಡ್ರೈ ಫ್ರೂಟ್ಸ್ಗಳು ಹಣ್ಣುಗಳು ಅಂದ್ರೆ ಒಂದ್ ಸ್ವಲ್ಪ ಅಲರ್ಜಿ ಅಷ್ಟೇ. ಜನ್ಮಕ್ಕೆ ಹೋಗೋ ನನ್ ಕಣ್ಣಿಟ್ಟು ನೋಡಿ ನಿಂಗೆಲ್ಲ ಅರ್ಥ ಆಗ್ತಿದೆ. ಸರ್ಪ್ರೈಸ್ ಒಂದ್ ಎಗ್ ರೈಸು. ಇನ್ನೊಂದ್ ಚೇರಲ್ಲಿ ಯಾರು ಕೂತಾರಪ್ಪ ಮಾತಾಡ್ಕೊಂಡ್ ಕೂತಿದ್ಯಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಗ್ ರೈಸ್ ಮಾಡ್ಕೊಟ್ರೆ ಆಶೀರ್ವಾದ ಸಿಗ್ತೈತೆ ಫ್ರೆಂಡ್ಸ್. ನಾನು ಕಡ್ಜ ಮೇಲೆ ಕುತ್ಕೊಂಡು ದುರಂತಗಳೆಲ್ಲ ಬೇಕಾ ಇವನು ಮೊಟ್ಟೆ ಪೀಸಸ್ ಎಲ್ಲ ಬಿಸಾಕ್ಬಿಟ್ಟು ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಮದುವೆ ಮೇಲೆ ಯಾಕೆ ಗಂಡ್ಮಕ್ಳು ಸೋಂಬೇರಿ ಆಗ್ತಾರೆ ಏನು ನೀಟಾಗಿರಲ್ಲ ಅಂದ್ರೆ ಇದೇ ಕಾರಣ. ಮತ್ತೆ ಈ ಕಣ್ಣ ಮೇಲೆ ಸೌತೆಕಾಯಿ ಬಿಸಿ ಹೋಗ್ತೀನಿ, ಈ ಕಣ್ಣ ಮೊಬೈಲ್ ನೋಡ್ತೀನಿ. ಅಕ್ಕಿ ಮುಟ್ಟೆ ಬಿದ್ದರೆ ಕಷ್ಟ. ಕಣ್ ಕಾಣಿಸಿಲ್ಲ ಅಂದ್ರೆ ಹೀರೋಯಿನ್ಗಳು ನೋಡಕ್ಕಾಗಲ್ಲ, ಯೋಚನೆ ಮಾಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತ ಸೂಪರ್ ಡೂಪರ್ ರೆಡಿ ಆಗ್ಬಿಟ್ಟಿದ್ದೀನಿ. ಶಿವಕುಮಾರ್ ಮಾಮೂಲಿ ಫ್ರೆಂಡ್ಸ್, ಹಾಸಿಗೆ ಬಿಟ್ಟು ಇದ್ದೋಳಲ್ಲ. ಶಿವನ್ ಹಾಸಿಗೆ ಬಿಟ್ರು ಹಾಸಿಗೆ ಶಿವನ್ ಬಿಡ್ತಲ್ಲ. ಓಕೆ ಫ್ರೆಂಡ್ಸ್, ಅದ್ರ ಕಡೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವು ಕಿಚನ್ ಕಡೆ ತಲೆ ಕೆಡಿಸ್ಕೊಳ್ಳೋಣ. ನಮ್ಗೇನಿದ್ರು ಈ ಪ್ಲೇಸ್ ಮಾತ್ರ ಇಂಪಾರ್ಟೆಂಟ್. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾ ಇದೀವಿ ಮೊಳಕೆ ಕಾಳು ಉಪ್ಸಾರು. ಮೊಳಕೆ ಕಾಳಲ್ಲಿ ಮಸಾಲೆ ಸಾರು ಎಲ್ಲರೂ ಮಾಡ್ತಾರೆ ಫ್ರೆಂಡ್ಸ್. ಟೇಸ್ಟ್ ಆಗಿರ್ತೈತೆ, ಚೆನ್ನಾಗಿರ್ತೈತೆ. ಒಂದ್ 3 ದಿನದಿಂದ ಬರೀ ಮಸಾಲೆಗಳೇ ತಿಂದು ಬೋರ್ ಆಗೈತೆ. ಅದಕ್ಕೆ ಉಪ್ಸಾರು ತಿಂದು ಎಷ್ಟು ದಿನ ಆಯ್ತು ಉಪ್ಸಾರು ತಿನ್ನುವ ಅಂತ ಅನ್ಕೋತಾ ಇದೀನಿ ಫ್ರೆಂಡ್ಸ್. ಮತ್ತೆ ನಾವು ಮೊಳಕೆ ಕಾಳನ್ನ ಜಾಸ್ತಿ ಕಟ್ಕೋತೀವಲ್ಲ, ಒಂದು ಒಣಗಿಸಿಟ್ಕೊಂಡ್ರೆ ಚೆನ್ನಾಗಿರ್ತೈತೆ. ಇಲ್ಲ ಹಸಿ ಕಾಳೆ ನಾವು ತಿನ್ಬೇಕು ಅಂದ್ರೆ ಈ ತರ ಒಂದು ಬಾಕ್ಸ್ ಅಲ್ಲಿ ಹಾಕಿ ಗಾಳಿ ಆಡ್ತೈತಂಗೆ ಪ್ಯಾಕ್ ಮಾಡಿ ಹೊರಗಡೆ ಅಂತೂ ಇಡಕ್ಕಾಗಲ್ಲ ಫ್ರೆಂಡ್ಸ್. ಫ್ರಿಜ್ ಇರೋರು ಮಾತ್ರ ಇಟ್ಕೋಬಹುದು. ಈ ತರ ಫ್ರಿಜ್ ಇಲ್ಲ ಅಂದ್ರೆ ಒಣಗಿಸಿಟ್ಕೋಬಹುದು, ಫ್ರಿಜ್ ಇರೋರು ಈ ತರ ಫ್ರಿಜ್ ಅಲ್ಲಿ ಇಟ್ಕೋಬಹುದು ಫ್ರೆಂಡ್ಸ್. ಈ ಟಿಪ್ನ ನಾನು ಫಾಲೋ ಮಾಡ್ತೀನಿ ಮೊಳಕೆ ಕಾಳನ್ನ ಹುಷಾರಾಗಿ ಇಟ್ಕೊಳ್ಳೋಕೆ. ಒಂದಷ್ಟು ಮೊಳಕೆ ಕಾಳು ಇಲ್ಲಿ ನೀರಲ್ಲಿ ಹಾಕಿ ಇಟ್ಕೊಂಡಿದೀನಿ. ಇದು ತೊಳ್ದಾಕೋಬೇಕಲ್ಲ, ಹಂಗಾಗಿ ಮತ್ತೆ ಕಲ್ಲು ಮಣ್ಣು ಏನಾರ ಇನ್ನೇ ಎಕ್ಸ್ಟ್ರಾ ಏನಾರ ಇದ್ರೆ ತಳದಲ್ಲಿ ಕೂತ್ಕೋತೈತೆ, ಮೇಲ್ಮೇಲೆ ಕಾಳೆ ಎತ್ತಾಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಇವತ್ತು ನಮ್ದು ಪೂಜೆ ಇಲ್ಲ, ಹಂಗಾಗಿ ಇವತ್ತಿನ ದಿನ ಹಿಂಗಿರ್ತೈತೆ ಏನು ನೋಡೋಣ ಬನ್ನಿ ಫ್ರೆಂಡ್ಸ್. ರಾತ್ರಿ ನಾನು ಮಾಡಿದ ಸಾಧನೆ ಇಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್, ಚೆನ್ನಾಗಿ ಡ್ರೈ ಆಗೈತೆ. ಇದನ್ನ ಇವಾಗ ಶಿವ ಕೈಲಿ ಹಾಕ್ಸ್ಬೇಕು. ಬೆಳಗ್ಗೆನೆ ಈ ಕೆಲಸ ಮುಗಿಸ್ಲೇಬೇಕು, ಇಲ್ಲಾಂದ್ರೆ ಇದು ತೆಳ್ಳಗೈತೆ, ಮುರಿದೋಗ್ತೀನಿ ನೋಡಿ, ಇಷ್ಟು ತೆಳ್ಳಗೈತೆ. ಗುಂಡಪ್ಪ ಸರ್ಪ್ರೈಸ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮಳೆ ಬರಲ್ವಾ? ಎಲ್ಲ ಐತೆ, ಎದ್ರೆ ಎಲ್ಲ ಐತೆ. ಅದ್ ಮೊದ್ಲು ಹಾಕ್ಬಿಡು, ಅಲ್ಲಿ ಇಲ್ಲಿ ಹಾಕಿ ಒಣಗೋಗ್ತೈತೆ. ನಮ್ಮನೆ ಪೇಂಟಿಂಗ್ ಮನೆ ತರ ಕಾಣಿಸ್ಬೇಕು. ಡ್ರಾಯಿಂಗ್ ಆರ್ಟಿಸ್ಟ್ ಅಂದ್ರೆ ಹೆಂಗಿರ್ಬೇಕು, ಮನೆ ಎಲ್ಲ ಡ್ರಾಯಿಂಗೇ ಇರ್ಬೇಕು. ಅಂದ್ರೆ ಅಲ್ಲಿ ಅದೇನೇನೋ ಗಲೀಜೆಲ್ಲ ಕಾಣಿಸ್ತಿತ್ತಲ್ಲ, ಓಲುಗಳು ಕಿಂಡಿಗಳು ಅವೆಲ್ಲ ಮುಚ್ಚೋಣ ಅಂತ ಅಷ್ಟೇ. ಹಾಕಿ ಕೇರ್ಫುಲ್ಲಿಯಾ. ವಾವ್, ಓ ಹಂಗೆ ಸಿಕ್ಸ್ತಾ ಇದೀರೋ, ಹುಷಾರ್ ಕಣಪ್ಪ. ಇದು ಮಾಡ್ಬಿಟ್ಟಿ ಅಯ್ಯೋ ಹೋಯ್ತು ನನ್ನ ಡ್ರಾಯಿಂಗ್ ಹೋಯ್ತು. ತೇಲಾಡ್ಕೊಂಡಿರ್ಬೇಕ ನನ್ನ ಡ್ರಾಯಿಂಗು. ಅದಕ್ಕೊಂದು ಬೆಲೆ ಐತಪ್ಪಿ, ಸೇಲ್ ಮಾಡಿದ್ರೆ 1,500. ಕಲೆಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ನೀನು ಅಷ್ಟೇ. ನೋಡಿ ಫ್ರೆಂಡ್ಸ್, ಅದನ್ನ ಮಳೆ ಏನೋ ಒಂದು ಗಮ್ಮಕ್ಕೆ ಅಂಟಿಸ್ಬೇಕು ತಾನೆ, ಮಳೆಗೆ ಸಿಕ್ಸ್ಬಿಡ್ತು. ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಗಮ್ ಖಾಲಿ ಗಮ್ಮಿದ್ರೆ ಇಷ್ಟು ತನಕ ನಾನು ಸುಮ್ಮನೆ ಇರ್ತಿದ್ನಾ, ಎಷ್ಟೊಂದು ಪ್ರಯೋಗ ಮಾಡ್ತಿದ್ದೆ. ಇದು ನಮ್ಮ ಕೃಷ್ಣ ಫ್ರೆಂಡ್ಸ್, ನೀವು ಎಲ್ಲ ನೋಡಿರ್ತೀರಾ. ನಮ್ಮ ಮನೇಲಿ ಒಟ್ಟು ಇವಾಗ ಎಷ್ಟು ಪೇಂಟಿಂಗ್ ಆಯ್ತಂದ್ರೆ, ಇದು ನವಿಲು, ಇದು ಕಿಂಗ್ ಫಿಶರ್ ಪಕ್ಷಿ, ಇದು 3ನೇದು. ಇನ್ನ ಮಾಡ್ತೀನಿ, ಮನೆಯೆಲ್ಲ ಪೇಂಟಿಂಗ್ ಇರಬೇಕು. ನಂಗೆ ತುಂಬಾ ಇಷ್ಟ ಆಯ್ತು ಇದು, ಯಾಕೋ ಗೊತ್ತಿಲ್ಲ, ರಿಲ್ಯಾಕ್ಸ್ ಅನಿಸ್ತೈತೆ ನೋಡಿದ್ರೆ. ಏನೋ ಒಂದು ಮಾಡಿದ್ಯಾ ಬಾ. ಆ ಕಿಂಡಿ ಮುಚ್ಚಬೇಕು ಅಂದ್ರೆ ಆ ಕಿಂಡಿ ಕೆಳಗಡೆ ಓಪನ್ ಬಿಟ್ಟಿದ್ಯಾ, ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ಇಂಥ ಗಂಡು ಮಕ್ಳ ಹತ್ರ. ಬೆಟ್ಟಗಳು ತಾನೆ, ಅಲ್ಲಿ ಮನೆ ಕಟ್ಕೊಂಡು ಸೆಟ್ಲ್ ಆಗ್ಬಿಡ್ವಾ, ಗುಡ್ಸ್ಲಾಕೊಂಡು. ಏನ್ ಕೆಲ್ಸನೂ ಇಲ್ಲ, ಮೊಬೈಲ್ ನೋಡೋ ಕೆಲಸ. ಓಕೆ ಬನ್ನಿ ಫ್ರೆಂಡ್, ನಾವು ಕಿಚನ್ ಕಡೆ ಹೋಗೋಣ. ಇದು ನಮ್ಮ ಪೇಂಟಿಂಗ್. ಮೊದಲು ನಾನು ಬಿಸಿನೀರು ಕಾಯಕ್ಕಿಡ್ತೀನಿ. ಯಾಕಾದ್ರೂ ಕೀಲ್ಗಳ ನೋವು, ಕೈಕಾಲು ಸುಸ್ತು, ಶಕ್ತಿ ಇದ್ರೆ ಏನು ಮಾಡ್ಬೇಡ್ರಿ ಫ್ರೆಂಡ್ಸ್. ನೀವು ಮೊಳಕೆ ಕಾಳು ಒಂದು ತಿನ್ರಿ, ಹುಳ್ಳಿಕಾಳು. ಕುದುರೆಗಳಿಗೆ ಮೊಳಕೆ ಕಾಳು ಯಾಕೆ ಕೊಡ್ತಾರೆ ಹೇಳಿ? ಓಡಕ್ಕೆ ಚೆನ್ನಾಗಿ ಕಾಲು ಶಕ್ತಿ ಬರ್ಲಿ ಅಂತ. ಮೈಕಾಲ್ಗೆ ಶಕ್ತಿ ಬರೋದೇ ಮೊಳಕೆ ಕಾಳು. ಮತ್ತೆ ಕಿಡ್ನಿಲ್ ಕಲ್ಲಿರೋರು ಹುಳ್ಳಿಕಾಳನ್ನ ಉರ್ಕೊಂಡು ತಿಂದ್ರು ಅದು ಕಲ್ಲು ಇದಾಗ್ತಿದಂತೆ. ಅದೇಂಗ ಆ ಟೆಕ್ನಿಕ್ ಅರ್ಥ ಆಗಲ್ಲ ನನಗೆ. ಹುಳ್ಳಿಕಾಳು ಉರ್ಕೊಂತಿದ್ರೆ ಕಿಡ್ನಿ ಕಲ್ಲು ಹೆಂಗ್ ಕರಗ್ತಿತ್ತು ಫ್ರೆಂಡ್ಸ್, ಏನೋ ಗೊತ್ತಾಗ್ತಿಲ್ಲಪ್ಪ. ಏನಾ ಮತ್ತೆ ಕಚ್ಚಿಸ್ಕೊಂಡ? ಏನಾಗೈತೆ ಟಾಂಬುಗೆ?
ಜಾಸ್ತಿ ಏಟ್ ಮಾಡ್ಕೊಂಡಿತಾ ಮಾಮೂಲಿ ಎಷ್ಟಿತ್ತು ಅಷ್ಟೇ. ಅದಕ್ಕೆ ಟಮು ಬೆಳಗ್ ಮನೆ ಹತ್ರ ಬಿದ್ದಿರಕ್ಕಾಗಲ್ಲ. ಹೋಗಿ ಹೋಗಿ ಏನ್ ಕೇಟ್ ಮಾಡ್ಕೊ ಬರ್ತೀಯ? ತೋರ್ಸು. ಮೈಯೆಲ್ಲ ಗಾಯನೇ. ಏನ್ ಮಾಡೋದು ಇದನ್ನ? ಕಟ್ಟಾಕ್ತಿವಿರೋ ನಿಂಗೆ ಏನೋ ಬೆಲ್ಟೆ ಅಂತಂದು ಕಟ್ಟಾಕೋ ತನಕ ನಿಂಗೆ ಬುದ್ಧಿ ಬರಲ್ಲ. ಬೇರೆ ನಾಯಿ ಜೊತೆ ಫೈಟ್ ಮಾಡೋ ಧೈರ್ಯ ಇದ್ರೆ ಹೋಗ್ಬೇಕು, ಕಚ್ಚಿಸ್ಕೊಬರಕ್ಕೆ ಯಾಕೆ ಹೋಗ್ಬೇಕು? ಒಂದ್ ಚಿಕ್ಕದೊಂದು ಟೊಮೊಟೊ ಹಾಕಿ ನೀರ್ ಹಾಕಿ ಉಪ್ಪು ಹಾಕಿ ಮೊಳಕೆ ಕಾಳನ್ನ ಬೇಯಕ್ ಹಾಕಿದೀನಿ ಫ್ರೆಂಡ್ಸ್. ಉಪ್ಸಾರ್ಗೆ ಚಿಕ್ಕ ಟೊಮೊಟೊ ಚೆನ್ನಾಗಿರ್ತದೆ ಟೇಸ್ಟ್ ಉಪ್ಸಾರ್ ಖಾರಕ್ಕೆ ಅಂತ. ಇದು ನಾನು ಮಾಡಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಜ್ಯೂಸಸ್ಸು, ಅವು ಇವತ್ತು ಆಮ್ಲ ತಗೋತೀನಿ. ಆಮ್ಲ ಜ್ಯೂಸ್ ತುಂಬಾ ಜನ ಹೇಳಿದ್ರಿ ಅದನ್ನ ತಣ್ಣೀರಲ್ಲಿ ಹಾಕೊಂಡು ಕುಡೀರಿ ಅಂತ. ತಣ್ಣೀರಲ್ಲಿ ಹಾಕೊಂಡು ಕುಡಿದ್ರೆ ಬರೀ ನೀರ್ ಕುಡ್ದಂಗೆ ಫೀಲ್ ಆಗ್ತೈತೆ ಫ್ರೆಂಡ್ಸ್. ನನಗೆ ಈ ತರ ಬಿಸಿನೀರಲ್ಲಿ ಕುಡಿದ್ರೆ ಒಂಥರ ಫ್ರೀ ಅನ್ನಿಸ್ತೈತೆ, ಹೇಳಕ್ಕಾಗಲ್ಲ, ಒಂಥರ ಫೀಲು ಚೆನ್ನಾಗಿರ್ತೈತೆ. ಅದಕ್ಕೆ ಬಿಸಿನೀರಲ್ಲಿ ಹಾಕೊಂಡು ಕುಡಿತೀನಿ, ಸೂಪರ್ ಆಗಿರ್ತೈತೆ. ತೀರಾ ಬಿಸಿನೂ ಅಲ್ಲ, ಬೆಚ್ಚಿಗೆ. ಮತ್ತೆ ತಣ್ಣೀರಲ್ಲಿ ಕುಡಿಯಕ ಅಂತ ಅನಿಸ್ತೈತೆ, ಬಿಸಿನೀರಲ್ಲಿ ಒಂಥರ ಚೆನ್ನಾಗಿರ್ತೈತೆ. ಸ್ವೀಟ್ ಏನು ಹಾಕೊಳಲ್ಲ ಫ್ರೆಂಡ್. ಡೈಲಿ ಕುಡಿಯಕ್ ಹೋಗಲ್ಲ, ತುಂಬಾ ಹೆಲ್ತಿ ಆಗ್ಬಿಡ್ತೀನಿ ಅಂದ್ಬಿಟ್ಟು ಒಂದಿನ ಮಜ್ಜಿಗೆ ಕುಡ್ತೀನಿ, ಒಂದಿನ ನಿಂಬೆಹಣ್ಣು ಜ್ಯೂಸ್, ಒಂದಿನ ಗಂಜಿ, ಒಂದಿನ ಇದು ಒಂದಿನ ಅದು, ಏನೇನು ಇರ್ತೋ ಅದದು ಫ್ರೆಂಡ್ಸ್. ಏನು ಕುಡಿಯೋ ಎನರ್ಜಿ ಇಲ್ಲ ಅಂದ್ರೆ ಮಾಮೂಲಿ ತಣ್ಣೀರ. ಈಗ ಅದೊಂದು ವಿಸಿಲ್ ಬರೋಷ್ಟರಲ್ಲಿ ಮುದ್ದೆಗೆ ಹೆಸರು ಇಟ್ಟಿದ್ದೀನಿ ಫ್ರೆಂಡ್ಸ್. ತಂಗ್ಳನ್ನ ಹಾಕ್ಬಿಟ್ಟು ಮುದ್ದೆ ಕಟ್ಕೊತೀನಿ, ಖಾರ ಹೋಗ್ತೀನಿ, ಒಗ್ಗರಣೆ ಹಾಕ್ತೀನಿ. ಸೋ ಸಿಂಪಲ್. ಇದಕ್ಕೆ ಉಪ್ಸಾರಿಗೆ ಇಷ್ಟು ತರಕಾರಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಜಾಸ್ತಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿ ತುರಿ. ಇವೆಲ್ಲ ಇಲ್ಲ ಅಂದ್ರೂ ಆಗ್ತೈತೆ ಫ್ರೆಂಡ್ಸ್. ಇವೆಲ್ಲ ಸುಮ್ಮನೆ ಟೇಸ್ಟ್ಗೆ ಅಷ್ಟೇ. ಬರೀ ಹುಳ್ಳಿಕಾಳನ್ನ ಬಸ್ಕೊಂಡು ಖಾರ ರುಬ್ಕೊಂಡು ತಿಂದ್ರು ಚೆನ್ನಾಗಿರ್ತದೆ, ಒಗ್ಗರಣೆ ಹಾಕೊಳ್ಳೋದೇ ಬೇಡ. ಓಕೆ ಫ್ರೆಂಡ್ಸ್, ಒಂದು ವಿಸಿಲ್ ಆಗೈತೆ. ಮೊಳಕೆ ಕಾಳು ಇದನ್ನ ಸೈಡ್ಗೆ ಬಸ್ಕೋಬೇಕು. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತೈತೆ. ಒಗ್ಗರಣೆ ಹಾಕೋಕ್ ಮುಂಚೆ ಬೇಯಿಸಕ್ ಹಾಕಿದ್ದು ಚಿಕ್ಕ ಟೊಮೊಟೊ ಮತ್ತೆ ಸ್ವಲ್ಪ ಬೇಯಿಸಿರೋ ಹುಳ್ಳಿಕಾಳು ಜಾರ್ಗೆ ಇಟ್ಕೊಬಿಡ್ತೀನಿ. ಒಂದು ಬಾಣಲಿ ಇಟ್ಕೊಂಡು ಒಣಮೆಣಸಿನಕಾಯಿನ ಹುರ್ಕೊಳ್ತಾ ಇದ್ದೀನಿ. ಈ ಮೆಣಸಿನಕಾಯಿ ಇಷ್ಟು ಹಾಕಿದ್ರೂ ಒಂಚೂರು ಖಾರ ಇಲ್ಲ, ಖಾರ ಇಲ್ಲದೆ ಇರೋ ಮೆಣಸಿನಕಾಯಿ ಇದ್ರ ಹೆಸರು. ಅದನ್ನೇ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ, ಮೆಣಸು ಹಾಕ್ಕೊಂಡು ಮ್ಯಾನೇಜ್ ಮಾಡುವ ಅಂತ. ಅದನ್ನು ಹುರ್ಕೊಂಡು ಸೈಡ್ಗೆ ಹಾಕ್ಕೊಂಡು ಅದೇ ಬಾಣಲಿನೇ ಕಾಳುನೂ ಒಗ್ಗರಣೆ ಮಾಡ್ಕೊಳ್ತೀನಿ. ಕಾಳು ಒಗ್ಗರಣೆ ಮಾಡೋದಿರ ತಿಂದ್ರೇ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ಅದು ಕೆಲವೊಂದು ಸಲ ಒಬ್ಬೊಬ್ರು ಕೇಳ್ಬಿಡ್ತಾರೆ ಒಗ್ಗರಣೆ ಮಾಡಲಿಲ್ಲ ಅಂತ, ಅದಕ್ಕೆ ಮಾಡ್ತಿದ್ದೀನಿ ಅಷ್ಟೇ. ನಾನೇನಾದರೂ ವೀಡಿಯೋ ಮಾಡ್ದಿರ ಏನಾದರೂ ಉಪ್ಸಾರು ಮಾಡಿದ್ರೆ ನಾನು ಕಾಳು ಸೊಪ್ಪಿಗೆ ಒಗ್ಗರಣೆನೇ ಮಾಡೋಕ್ಕೋಗಲ್ಲ, ಹಾಗೆ ತಿಂತೀವಿ. ಅದನ್ನ ರುಚಿಯಾಗಿರ್ತೈತೆ. ಕನಕಪುರ ಕಡೆ ಎಲ್ಲ ಹಂಗೆ ಮಾಡ್ತಿರ್ತಾರೆ. ಈ ಥರ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಒಣಮೆಣಸಿನಕಾಯಿ ಹಾಕಿರೋದು, ಅದೇನು ಖಾರ ಇಲ್ಲ, ಸುಮ್ಮನೆ ಕಾಣಿಸ್ಲಿ ವೀಡಿಯೋದಲ್ಲಿ ಅಂತ. ಈರುಳ್ಳಿಗೆ ಆಗಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸಪ್ಪೆ ಹೊಡಿ ಬರುತ್ತಲ್ವ, ಕಾಳಿಗೆ ಆಲ್ರೆಡಿ ಹಾಕ್ಕೊಂಡಿರ್ತೀನಿ ಅದಕ್ಕೋಸ್ಕರ. ಇದೆಲ್ಲ ಒಗ್ಗರಣೆ ಆಗಿದ್ಮೇಲೆ ಬಸ್ತಿಟ್ಕೊಂಡಿರೋ ಮೊಳಕೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದನ್ನು ಬರೀ ಮುದ್ದೆಗೆ ಮಾತ್ರ ಅಲ್ಲ, ಅನ್ನಕ್ಕೂ ಸೂಪರ್ ಡೂಪರ್ ಆಗಿರ್ತೈತೆ ಉಪ್ಸಾರು. ಯಾರು ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡ್ಬೋದು, ಮುದ್ದೆ ತಿಂದೇ ಇರೋರು. ಕಾಳು ಒಗ್ಗರಣೆ ಆಗ್ತೈತೆ ಒಂದು ಕಡೆ, ಜಾರ್ಗೆ ಆಲ್ರೆಡಿ ಬೇಯಿಸಿರೋ ಟೊಮೊಟೊ, ಕಾಳು ಸ್ವಲ್ಪ ಹಾಕ್ಕೊಂಡಿದ್ದೆ, ಒಣಮೆಣಸಿನಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣ್ಸೆಹಣ್ಣು ಆಗಲೇ ಸೊಪ್ಪು ಬಸ್ತಿನ ನೀರಲ್ಲೇ ಹಾಕ್ಕೊಂಡಿದ್ದೆ ಸ್ವಲ್ಪ ನೆನಿಲಿ ಅಂದ್ಬಿಟ್ಟು. ಅದು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ರುಬ್ಕೊಂಡೆ. ಉಪ್ಸಾರು ಖಾರ ರೆಡಿ ಆಯಿತು. ಈ ಕಡೆ ಕಾಳಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಜಾಸ್ತಿ ದಿನ ಇರಲ್ಲ ಪಲ್ಯ, ಒಂದಿನಕ್ಕೆ ಸಂಜೆ ಹೊತ್ತಿಗೆ ಖಾಲಿ ಮಾಡಬೇಕು. ಸಂಜೆಗೂ ಒಂದು ಸ್ವಲ್ಪ ಸ್ಮೆಲ್ ಹೊಡಿತಾ ಇರ್ತೈತೆ ಬೇಸಿಗೆನಲ್ಲಿ. ಕಾಯಿ ತುರಿ ಹಾಕಿಲ್ಲ ಅಂದರೆ ಸಂಜೆ ಗಂಟೆ ಆರಾಮಾಗಿರ್ತೈತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮೊಳಕೆ ಕಾಳು ಪಲ್ಯನೂ ರೆಡಿ ಆಗಿಬಿಡ್ತೈತೆ. ಸೊಪ್ಪು ಬಸ್ತಿರೋ ನೀರನ್ನ ಕಾಳು ಬಸ್ತಿರೋದು ಅದನ್ನು ಸ್ವಲ್ಪ ಕುದಿಸ್ಕೋಬೇಕು. ಇದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆನೇ. ಸ್ವಲ್ಪ ತಂಗ್ಳನ ಹಾಕ್ಬಿಟ್ಟು ಜಾಸ್ತಿ ಹಸಿಟ್ಟು ಹಾಕ್ಬಿಟ್ಟು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ಮೊಳಕೆ ಕಾಳು ಉಪ್ಸಾರು, ಮುದ್ದೆ, ನಿಂಬೆಹಣ್ಣಿಲ್ಲ ಅದಕ್ಕೆ ಕಿರಳಿಕಾಯಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಕಿರಳಿಕಾಯಿ ತಿಂತಾರಪ್ಪ, ಸೂಪರ್ ಆಗಿರ್ತೈತೆ. ಉಪ್ಪಿನಕಾಯಿ ಅದೆಲ್ಲ ಏನೇ ಊಟ ತಿಂದ್ರು ಉಪ್ಸಾರು ತಿಂದಷ್ಟು ಬರಲ್ವಲ್ಲ. ಆದ್ರೆ ನೀನು ಚಪಾತಿ, ಪೂರಿ, ದೋಸೆ, ಪೊಂಗಲ್ ಅದೇ ಕೇಳ್ತೀಯಲ್ಲ. ಚೆನ್ನಾಯ್ತಾ? ಖಾರ ಇಲ್ಲ ತಾನೇ ಉಪ್ಸಾರು ಖಾರ? ಆ ಮೆಣಸಿನ್ಕಾಯಿ ಖಾರನೇ ಇಲ್ವಲ್ಲ, ಹೆಂಗೆ ಖಾರ ಇಲ್ದಿರೋದನ್ನೇ ಹೆಂಗ್ ಬೆಳಿತಾರೆ ಅಂತ ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೆಣಸಿನ್ಕಾಯಿನ ಕೇಳ್ಬೇಕಾ? ಫ್ರಿಜ್ಜಲ್ಲಿ ಐತೆ, ಎತ್ಕೊಂಡು ಕೇಳು. ಚೆನ್ನಾಯ್ತಾ ಫ್ರೆಂಡ್ಸ್? ಮತ್ತೆ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಧ್ಯಾಹ್ನ ವಾತಾವರಣ ಹಿಂಗಿರೋದು ನೋಡಿ ಸಂಜೆ ಅಂತ ಅನಿಸ್ತೈತೆ. ಮೋಡ ಕವಿದ ವಾತಾವರಣ, ಮಳೆಯಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಮಳೆ ಆಗೋಷ್ಟರಲ್ಲಿ ನಾನೊಂದು ಸ್ವಲ್ಪ ಬ್ಯೂಟಿ ಕೇರ್ ಮಾಡ್ಕೋಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಏನಂದರೆ ಇವತ್ತು ಶುಕ್ರವಾರ ಪೂಜೆ ಇಲ್ವಲ್ಲ, ಅದಕ್ಕೆ ಇಷ್ಟು ಜಾಮ್ ಜೂಮ್ ಆಗಿ ಇರ್ತಾ ಇದ್ದೀನಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಸಾರಿಸಿ ಗುಡಿಸಿ ಅರ್ಧದಷ್ಟು ಪೇಷಂಟ್ ಆಗ್ತಾ ಇದೆ. ನನ್ನ ಬಾಳಿನ ಬಾಗ್ಲು ಇದು. ಪಾತ್ರೆಗಳು ಬಿದ್ದಾವೆ,
ಇಷ್ಟೆಲ್ಲ ಕೆಲಸ ಇದ್ರು ಇಷ್ಟೇ ಹ್ಯಾಪಿಯಾಗಿ ಯಾಕಿದ್ದೀನಿ ಅಂದರೆ ಇನ್ನೂ ಟೈಮ್ ಐತೆ ಅದಕ್ಕೆ ಫ್ರೆಂಡ್ಸ್. ಪೂಜೆ ಇಲ್ವಲ್ಲ, ಆರಾಮಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳುವಂತ. ಇಷ್ಟೆಲ್ಲ ಕೆಲಸ ಮಾಡಬೇಕಂದ್ರೆ ನಮಗೆ ಬೇಕು ಎನರ್ಜಿ ತರುವವರು ಅಲ್ಲಿದ್ದಾರೆ. ಬನ್ನಿ ಗಂಡಪ್ಪ ಬೇಗ. ನಾವೀಗ ಒಂದು ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಜನಕ್ಕೆ ಸ್ವೀಟ್ ಮೆಮೊರಿ ಇದು. ಬಾದಾಮಿ ಹೊಡೆಯೋರು ಮುಚ್ಚೆತ್ಕೊಂಡು ಹೊಡಿಬೇಕಪ್ಪಿ. ನಾವು ಚಿಕ್ಕ ವಯಸ್ಸಲ್ಲಿ ಕಲ್ಲಲ್ಲೆಲ್ಲ ಜಜ್ಕೊಂಡು ತಿಂತಾ ಇದ್ವಿ ಅಪ್ಪಿ. ಮಣ್ಣು ಕಲ್ಲು ಎಲ್ಲ ಮಿಕ್ಸ್ ಆಗಿದ್ರು ಡೋಂಟ್ ಕೇರು. ಬಾದಾಮಿ ಹೊಡೆಯುವ ವಿಧಾನ ಇನ್ನೊಂದು ಸ್ವಲ್ಪ ಐತೆ ಇರು. ಇಲ್ಲಿ ಎಷ್ಟೊಂದು ಇಕ್ತೀನಿ, ಕೋತಿಗಳು ಬಂದು ಎತ್ಕೊಂಡು ಹೋಯ್ತವೆ. ಆ ಮೊಚ್ಚೆಲ್ಲ ಹೊಡಿಬೇಕು. ನಿನ್ ಕತ್ರಿಲು ಕಟ್ ಮಾಡಕ್ಕಾಗಲ್ಲ. ಟ್ರೈ ಮಾಡು. ಆದ್ರೆ ಅಪ್ಪಿ ಅದ್ರ ಕೆಳಕ್ಕೆ ಏನಾರು ಇಟ್ಕೋಬೇಕು. ಅಷ್ಟು ಹೊಡೆಯಷ್ಟರಲ್ಲಿ ಬೆಳಕರಿತದೇನೋ. ಅದ ಹೆಂಗ್ ಬಿಡ್ಸಾರು ಅಂತ ಫ್ಯಾಕ್ಟ್ರಿಗಳಲ್ಲಿ. ಅದಕ್ಕೆ ಒಂದು ಮಿಷಿನ್ ಬಂದೈತೇನೋ. ಸರ್ಕಸ್ಸೇ ಮಾಡ್ತೈತಲ್ಲಪ್ಪ ನನ್ ಗಂಡ ಬಾದಾಮಿ ಹೊಡೆಯಕ್ಕೆ. ಕೈ ತಗಲ್ಸ್ಕೋತೀಯ ನೋಡ್ಕೊ. ನೋಡ ಹಂಗೊಂದೇ ಇಟ್ಟಿಗೆ ಓಡಾಗ್ತವೆ ಎಲ್ಲ. ಇದೇನಿದು ಎಲ್ಲೋ ಬಾದಾಮಿ, ಎಲ್ಲೋ ಕಲರ್ ಬಾದಾಮಿನ. ಓ ಇದು ಒಣಗದ್ಮೇಲೆ ಕಲರ್ ಚೇಂಜ್ ಆಗ್ತೈತೆ ಅನ್ಸ್ತೈತೆ. ಅಪ್ಪಿ ಇವೆಲ್ಲ ಹೊಡ್ಕೊಡಪ್ಪಿ. ನಿನ್ಗೆ ಇದ್ರಲ್ಲಿ ಸ್ವೀಟ್ ಮಾಡ್ಕೊಡ್ತೀನಿ. ತಿಂತೀನಿ, ನಿನ್ಗೂ ಮಾಡ್ಕೊಡ್ತೀನಿ. ಕಮ್ಮಗೈತೆ, ಒಂಥರ ತೆಂಗಿನಕಾಯಿ ಹಾಲು ಥರ. ಬಾದಾಮಿ ಇರೋದೇ ಹಂಗೆ. ಇದು ಎಕ್ಸ್ಟ್ರಾ ಟೇಸ್ಟ್ ಐತೆ ಫ್ರೆಂಡ್ಸ್. ಏನು ಕೆಮಿಕಲ್ಸು ಏನು ನೋ ಮಿಕ್ಸಿಂಗ್ ಅಲ್ಲ ಅದಕ್ಕೆ. ಇಷ್ಟೇ ದಪ್ಪನಾ? ಓ ಶೆಟ್, ಚೆನ್ನಾಗೈತೆ. ಹಲೋ ಮೈ ತುಂಬಾ ಗಾಯ ಮಾಡ್ಕೊಂಡವನೆ. ಅವ್ರಿವ್ರ ಕೆಲ ಕಚ್ಚಿಸ್ಕೊಂಡು ಮತ್ತೆ ರೌಡಿಸಮ್ ಮಾಡ್ತಾನೆ. ನಾವಿದ್ದೀವಂತ ರೌಡಿಸಮ್ ಮಾಡಕ್ ಹೋಗ್ಬೇಡ. ಮೈ ಕೈ ಎಲ್ಲ ಗಾಯ ಮಾಡ್ಕೊಳ್ಸವೆ. ಇನ್ನು ಯಾಕೆ ಪೌರುಷ ತೋರಿಸ್ತೀಯಾ? ನೋಡಿ ಫ್ರೆಂಡ್ಸ್, ಮೈಯೆಲ್ಲ ಗಾಯ. ಓಕೆ ಫ್ರೆಂಡ್ಸ್, ನಾನೀಗ ಐಬ್ರೋ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಐಬ್ರೋ ಬಂದೈತೆ. ಪಾರ್ಲರ್ ಅಂತ ಅವ್ರು 3-4 ತಿಂಗಳಿಂದ ಪ್ರಾಕ್ಟೀಸ್ ತಪ್ಪೋಗೈತೆ. ಇದು ಮುಖ್ಯ ಇಂಪಾರ್ಟೆಂಟ್. ಇವಾಗೇನೋ ಜಾಮ್ ಅಂತ ಪಾರ್ಲರ್ಗೆ ಹೋಗ್ಬಿಡ್ತೀನಿ. ಶಿವರ್ಗೆ ಹೋಗ್ಬಿಟ್ನಂದ್ರೆ ಸಿಟಿ ಮಕಾನೇ ಇಲ್ಲ ಬಿಡಿ. ಪಾರ್ಲರ್ ಮುಖಾನೇ ನೋಡಂಗಿಲ್ಲ. ಅದಕ್ಕೆ ನಾನು ಪ್ರಾಕ್ಟೀಸ್ ತಪ್ಪೋಗ್ತೈತೆ. ಹಬ್ಬಗಳು ಫಂಕ್ಷನ್ಸು ಅದು ಇದ್ದಾಗ ಪಾರ್ಲರ್ಗೆ ಹೋಗ್ತೀನಿ. ಬಾಕಿ ಟೈಮಲ್ಲಿ ಮನೆಯಲ್ಲೇ ಮಾಡ್ಕೋತೀನಿ. ಅದಕ್ಕೆ ದಾರನ ತುಂಡರಿಸಿ 2 ಭಾಗ ಮಾಡ್ಕೋಬೇಕು. ನನ್ನನ್ನು ನೋಡಿ ಯಾರೋ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಒಬ್ರು ಸಿಸ್ಟರು ನಿಮ್ಮ ವಿಡಿಯೋ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿದೆ ಅಂದ್ಬಿಟ್ಟು ಫುಲ್ಲಿ ಸೈ ಅಂತ ಹೋಗ್ಬಿಟ್ಟೈತೆ. ಪಾಪ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಕಳಿಸ್ತಾ ಹುಡುಗಿ ಬೇಜಾರಾಯ್ತು. ಲವ್ ಫ್ರೆಂಡ್ಸ್, ಲವ್ ಹಿಂಗೆ ಮಾಡಿಕೊಂಡು ಹಳೆ ಸಬ್ಸ್ಕ್ರೈಬರ್ ಗೊತ್ತು, ಹೊಸ ಸಬ್ಸ್ಕ್ರೈಬರ್ಗೆ ಹಿಂಗೆ ಸುತ್ತಿ ಮಾಡಿ ಸಾಯಿ ಅಂತ ಮಾಡಿ ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಮಾಡಿದ್ರೆ 1 ಸೆಕೆಂಡ್ ಜೀವ ಜಲ್ ಅಂತೈತಿ. ಸುಧಾರಿಸ್ಕೋಬೇಕು. ಸ್ವಲ್ಪ ಇದ್ದಾಗ ಐಬ್ರೋ ಮಾಡ್ಕೊಂಡ್ರೆ ಜಾಸ್ತಿ ಪೇನ್ ಆಗಲ್ಲ ಫ್ರೆಂಡ್ಸ್. ಶೇಪ್ ಮಾತ್ರ ಹೋಗ್ಬಾರ್ದು. ಅದಕ್ಕೆ ಇಲ್ಲಿ ಕೆಳಗಡೆ ಮಾತ್ರ, ಮತ್ತೆ ಇಲ್ಲಿ ಮೇಲೆ. ಪಕ್ಷಿಗಳು ಎತ್ಕೊಬಂದು ನಮಗೋಸ್ಕರ ದಾನ ಮಾಡ್ತವೆ. ಅವುಗಳನ್ನ ನಾವು ಹಿಂಗೆ ಹೊಡ್ಕೊಂಡು ತಿಂತೀವಿ ಫ್ರೆಂಡ್ಸ್. ತುಂಬ ದಿನದಿಂದ ಕೂಡ ಕಿತ್ಕಿ ಇವತ್ತು ಹೊಡ್ಕೊಂಡು ತಿಂತಾ ಇದೀವಿ. ಕ್ಯಾಲ್ಸಿಯಂ ಬತ್ತೈತಾ, ವಿಟಮಿನ್ನು ಏನೋ ಒಂದು 2 ಮಿಕ್ಸು ಫ್ರೆಂಡ್. 2 ಬತ್ತೈತೆ ಅನ್ಕೊಳ್ಳಿ. ಏನು ಈ ಪಾಟಿ ಲವ್ವು ತಡೆಯೋಕ್ಕಾಗ್ತಿಲ್ವಲ್ಲ ಲವ್ವ. ಈ ಥರ ಎಕ್ಸ್ಟ್ರಾ ಕೂದಲೆಲ್ಲ ಬತ್ತೈತಲ್ಲ ಫ್ರೆಂಡ್ಸ್, ಹಿಂಗೆ ಅವನ ಮಾಡಿ ಕಟ್ ಮಾಡ್ಕೊಬಿಡೋದು. ಡಿಫ್ರೆನ್ಸ್ ಗೊತ್ತಾಗ್ತೈತ ಫ್ರೆಂಡ್ಸ್. ಇಲ್ಲಿ ಮಹಿಷಾಸುರ ಮರ್ದಿನಿ. ಇಲ್ಲಿ ಏನಪ್ಪಿ ತಿನ್ನೀನು. ನನಗೆ ಡ್ರೈ ಫ್ರೂಟ್ಸ್ಗಳು ಹಣ್ಣುಗಳು ಅಂದ್ರೆ ಒಂದು ಸ್ವಲ್ಪ ಅಲರ್ಜಿ ಅಷ್ಟೇ. ಜನ್ಮಕ್ಕೆ ಹೋಗೋ ನಿಜ ಫ್ರೆಂಡ್ಸ್. ಏನೋ ಒಂಥರ ವಿಷ ತಿನ್ನಂಗೆ ಆಗ್ತೈತೆ. ಅವು ಆರೋಗ್ಯಕ್ಕೆ ಒಳ್ಳೇದು, ಅವೇ ತಿನ್ನೋಕ್ಕಾಗಲ್ಲ ನನ್ನ ಕೈಲಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಚಿಕ್ಕ ವಯಸ್ಸಿಂದ ನಮ್ಗೆ ಯಾರು ಡ್ರೈ ಫ್ರೂಟ್ಸ್ ತಂದು ಕೊಡ್ತಾಯಿದ್ರು. ಇತ್ತೀಚೆಗೆ ಅಷ್ಟೇ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ನಾನು ನೋಡ್ತಿರೋದು. ಡೈರೆಕ್ಟಾಗಿ ನೋಡಿದ್ದೆ ಒಂದು 3 ತಿಂಗಳಿಂದೆ ಬುಕ್ ಮಾಡಿದ್ಮೇಲೆ ಮೀಶೋದಲ್ಲಿ.
ಮೀಶೋ ನಮ್ಮ ಪಾಲಿನ ಭಗವಂತ ಆಗ್ಬಿಟ್ಟೈತೆ. ಮೀಶೋ ಫ್ಲಿಪ್ಕಾರ್ಟ್ ಎಲ್ಲ ಅವುಗಳಿಂದ ನಾವು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತಗೋಬೋತಾನೆ ಫ್ರೆಂಡ್ಸ್. ನಾವು ಲೈಫಲ್ಲಿ ತೆಗಿಯೋಕ್ಕಾಗಲ್ಲ, ಕಾಸ್ಟ್ಲಿ ಅವರನ್ನು ಅಂತೆಲ್ಲ ಅಲ್ಲಿ ಕಡಿಮೆ ಸಿಗ್ತೈತೆ ತಾನಪ್ಪೆ. ಕಂಪ್ನಿಯವ್ರು ಎಲ್ಲಾದ್ರೂ ಇದ್ದರೆ ಸಿಕ್ಕಿದ್ರೆ ನನಗೆ ಸನ್ಮಾನ ಮಾಡಬೇಕು, ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಅವ್ರನ್ನ. ಇದು ನನ್ನ ಐಬ್ರೋ ಫ್ರೆಂಡ್ಸ್. ಐಬ್ರೋ, ಫೋರ್ ಹೆಡ್, ಅಪ್ಪರ್ ಲಿಪ್ಪು ಎಲ್ಲ ಜೀವನ ಜಿಗುಪ್ಸೆ ಬಂದ್ಬಿಡ್ತು. ಹೆಣ್ಮಕ್ಳಾಗಿ ಹುಟ್ಲೇಬಾರ್ದು ಅನಿಸ್ಬಿಡ್ತು ಒಂದು ಅರ್ಧ ಗಂಟೆ. ಓಕೆ ಫ್ರೆಂಡ್ಸ್, ಈಗ ನಾನು ನೀರೊಲೆ ಕಾಯಿಸ್ಬಿಟ್ಟು ನೀರನ್ನೇ ಕಾಯಿಸ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಆಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ. ಮುಗ ತೊಳ್ಕೊಂಡ್ಬಂದು ನಮಗೂ ಎನರ್ಜಿ ಡ್ರಿಂಕ್ನ ಸ್ವಲ್ಪ ಕುಡಿಬೇಕಾಗ್ತಿದೆ. ಕರ್ಬೂಜ ಹಣ್ಣು ಜ್ಯೂಸ್ ಮಾಡಿದೆ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಶಿವಗೋಸ್ಕರ ಅಂತ. ಶಿವ ಕುಡ್ದಿಲ್ಲ. ತೊಗಪ್ಪಿ ಕುಡಿದ್ಬಿಟ್ಟು ಕೊಡು. ಅಂದ್ರೆ ಮೊದಲು ನಾವು ಕುಡಿಯೋಕೆ ಹೋಗ್ಬಾರ್ದು ಫ್ರೆಂಡ್ಸ್. ಏನೇ ಮಾಡಿದ್ರು ಸಹ ಮೊದಲು ಗಂಡನ್ ಕೊಟ್ಟು ಪರೀಕ್ಷೆ ಮಾಡಬೇಕು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಟಾಮ್, ಈ ಆರೋಪ ನಿನ್ ಮೇಲೆ ಬರಲ್ಲ, ಒಳಗಡೆ ಇದೆ, ಇರುವಾಗ ಬಾ. ಸಕ್ಕತ್ತಾಗೈತರ ಕರ್ಬೂಜಾಗೆ ಬೆಲ್ಲ ಹಾಕಿ ಮಾಡಿದ್ರೆ ಟೇಸ್ಟ್ ಫ್ರೆಂಡ್ಸ್. ನಾನು ಹೋದ್ಸಲ ಸಕ್ಕರೆ ಹಾಕ್ಬಿಟ್ಟು ಮಾಡಿದ್ದೆ, ಅಷ್ಟೊಂದು ರುಚಿ ಇರ್ಲಿಲ್ಲ. ಭಾನುವಾರ ಹಿಂಗಂದ್ರೆ ನೀನ್ ಅರ್ಥ ಮಾಡ್ಕೋಬೇಕು. ಊರಲ್ಲ, ನನ್ ಕಣ್ಣಿಟ್ಟು ನೋಡಿ, ನಿಂಗೆಲ್ಲ ಅರ್ಥ ಆಗ್ತಿದೆ. ಏನಿಲ್ಲ, ನನ್ ಕಣ್ ತುಂಬಾ ನೀರ್ ಮಜ್ಜಿಗೆ ಪಾನಕ ಹೆಸರು ಬೆಳೆಗಳು ಕಾಣಿಸ್ತಾ ಇಲ್ವಾ? ಭಾನುವಾರ ಶ್ರೀರಾಮನವಮಿ, ಈಗಿಂದಲೇ ಸ್ಕೆಚ್ ಹಾಕಿದೀನಿ. ಅದೆಲ್ಲ ಒಂಥರ ಎಂಜಾಯ್ ಮಾಡ್ಬೇಕು ಫ್ರೆಂಡ್ಸ್. ಅದ್ರಲ್ಲಿ ಇರೋದು ರಿಯಲ್ ಹ್ಯಾಪಿನೆಸ್ ತಾನೇ. ನೀರ್ ಮಜ್ಜಿಗೆ ಪಾನಕ ಕುಡಿಯೋದು, ದೇವಸ್ಥಾನಗಳು ಸುತ್ತಾಡೋದು, ಎಲ್ಲೆಲ್ಲಿ ದೇವಸ್ಥಾನ ಹೆಂಗ್ ಡೆಕೋರೇಷನ್ ಮಾಡಿರ್ತಾರೆ, ಎಲ್ಲೆಲ್ಲಿ ಹೆಂಗ್ ಮಾಡಿರ್ತಾರೆ, ನೀರ್ ಮಜ್ಜಿಗೆ ಪಾನಕ ಪ್ರಸಾದಗಳು ಟೇಸ್ಟ್ ನೋಡೋದು. ನನ್ನ ಲೈಫ್ ಲಾಂಗ್ ಹಿಂಗೆ ಇರ್ಬೇಕು ಅಂತ ನಾನು ಆಸೆ ಪಡ್ತೀನಿ ಫ್ರೆಂಡ್ಸ್. ಈ ಮಳೆಗಾಲದಲ್ಲಿ ನೀರ್ ಕಾಯಿಸ್ಬೇಕಂದ್ರೆ ಒಂದು ದೊಡ್ಡ ಸರ್ಕಸ್ಸೇ ಮಾಡ್ದಂಗೆ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ. ಈಗ ನಾನಿಲ್ಲಿ ಪಾತ್ರೆ ತೊಳೆದು ಜೀವಂತವಾಗಿ ನೀರ್ಮನೆಯಿಂದ ಆಚೆ ಬರ್ಬೇಕಂದ್ರೆ ಹೊಗೆ ಹಾಕ್ಲೇಬೇಕು ಫ್ರೆಂಡ್ಸ್. ಸೊಳ್ಳೆಗಳು ಸಿಕ್ಕಾಪಟ್ಟೆ ಅವೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲಿಂದ ಇರ್ತಾವೋ ಮಕ್ಳು ಮರಿನೆಲ್ಲ ತಗೊಬಂದು ಇಲ್ಲಿ ಶಿಫ್ಟ್ ಆಗ್ಬಿಡ್ತವೆ. ಒಂದು 7 ಬಂಡೆವೆ. ಮೋಡ ಕವಿದ ವಾತಾವರಣದಲ್ಲಿ ಸೊಳ್ಳೆಗಳು ಜಾಸ್ತಿ. ಅದಕ್ಕೆ ಅವುಗಳನ್ನ ಎದುರಿಸ್ಬೇಕಂದ್ರೆ ತೆಂಗಿನ ಚಿಪ್ ಎತ್ಕೋಬೇಕು, ಹೊಗೆ ಹಾಕಿ ಇಕ್ಬೇಕು, ಅವುಗಳನ್ನೆಲ್ಲ ಆಚೆ ಓಡಿಸ್ಬಿಟ್ಟು ಆಮೇಲೆ ನಾನು ನೀರೊಳ ಮನೆ ಒಳಗೆ ಎಂಟ್ರಿ ಕೊಡಬೇಕು. ಇಲ್ಲ ಅಂದರೆ ಅಷ್ಟೇ ಫುಲ್ ಮೀಲ್ ಆಗ್ಬಿಡ್ತೀನಿ. ಅವಕ್ಕೆ ಒಂದು ವಾರ ಊಟ ಮಾಡಲ್ಲ. ಅವು ಅಂದ್ಕೊಂಡಿರ್ಬೇಕು ನಾವೇ ಬುದ್ಧಿವಂತರು ಅಂತ. ನಾನು ಅವಕ್ಕಿಂತ ಬುದ್ಧಿವಂತ ಅಂತ ತೋರಿಸ್ತೀನಿ. ಈಗ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ ಸುಮಾರು ಸಲ. ಈ ಥರ ಹೊಗೆ ಬರಬೇಕು. ಈ ಹೊಗೆನ ಇಲ್ಲಿ ಇಕ್ಬೇಕು. ಚೆನ್ನಾಗಿ ಹೊಗೆ ಎಲ್ಲ ನೀರು ಮೇಲೆ ತುಂಬಿಕೊಂಡ್ರೆ ಅವೆಲ್ಲ ಆಚೆ ಬರ್ತವೆ. ನಾನು ಎಂಟ್ರಿ ಕೊಡ್ತೀನಿ. 2000 years later. ಕೈಲೇ ಹಿಡ್ಕೊಬಂದ. ಅಂಗಡಿನಲ್ಲಿ ಒಂದು ಕವರ್ ಇಲ್ವಂತ. ಆಲೂಗಡ್ಡೆಸ್, ಸೌತೆಕಾಯಿಸ್, ಮೊಟ್ಟೆಸ್. ಬೇಕೇ ಬೇಕಾಗಿತ್ತು, ಎಮರ್ಜೆನ್ಸಿ ಆಗಿತ್ತು. ನಾನು ಸೌತೆಕಾಯಿ ಆಲೂಗಡ್ಡೆ ಕೇಳಿದೆ. ಮೊಟ್ಟೆ ಯಾರಿಗೆ? ನಿನಗ. ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಉಪ್ಸಾರು ತಿನ್ನುವ ಆರಾಮಾಗಿ ಇರ್ತೈತೆ. ಉಪ್ಸಾರು ಅಂದ್ರೆ ಬ್ಯಾಡವಂತೆ, ಅದು ಬಾಯಲ್ಲಿ ಇಟ್ಕೊಂಡ್ರೆ ಬಾಯಿ ಬಡ್ಕೊಳಂಗೆ ಬೇಕಂತೆ ಉಪ್ಸಾರು ಖಾರ. ಎಲ್ಲಿಂದ ತರುವ ಫ್ರೆಂಡ್ಸ್? ಮೆಣಸಿನ್ಕಾಯಿನ ಖಾರ ಇಲ್ದೇ ಇರೋ ತಂದೈತೆ. ನಾನೇನ್ ಮಾಡ್ಲಿ? ಮೆಣಸಿನ್ಕಾಯಿ ಖಾರ ಸಿಕ್ಕಲ್ಲ ಫ್ರೆಂಡ್ಸ್. ಈ ಕಡೆ ಕನಕಪುರ ಕಡೆ ಹೋದಾಗ ತಂದಿಟ್ಕೋಬೇಕು ಸ್ಟಾಕ್ ಆಗಿ. ಪರವಾಗಿಲ್ಲ, ಖಾರ ಐತೆ. ಉಪ್ಸಾರು ಖಾರ ಜಾಸ್ತಿ ಹಾಕೊಂಡು ತಿನ್ಬೋದು. ಖಾರ ಇಲ್ಲ, ಜಾಸ್ತಿ ಹಾಕೊಂಡು ತಿಂದ್ರೆ ಹೊಟ್ಟೆ ಉರಿ ಬರ್ತೈತಂತೆ. ಮುಖಕ್ಕೆ ಏನು ಇಟ್ಟಿಲ್ಲ ಅಂತ ಏನೋ ಅನ್ಕೋಬೇಡಿ ಫ್ರೆಂಡ್ಸ್. ನನ್ನ ಫೇಸ್ಗೆ ಒಂದ್ ಸ್ವಲ್ಪ ಏನೋ ಒಂದು ಹಾಕ್ಬೇಕು. ನಮ್ಮ ಫ್ರೆಂಡ್ಸ್ ತುಂಬಾ ದಿನದಿಂದ ಕೇಳ್ತವ್ರೆ ಈ ಒಂದು ಟಿಪ್ನ. ಆ ಟಿಪ್ನ ನನಗೆ ಗೊತ್ತಿರೋದೇನೋ ಶೇರ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಅನ್ನ ಹಾಕ್ತಾ ಇರ್ಲಿ. ಎಲ್ಲಿ ಮೀಟಿಂಗು? ಏನ್ ಕೆಲ್ಸ ಮೀಟಿಂಗ್? ಡಿಸ್ಕೋ ಡ್ಯಾನ್ಸ್ ಇಷ್ಟೊತ್ತಲ್ಲಿ ಡಿಸ್ಕಸ್. ಅದೇನ್ ಫೋನಲ್ಲಿ ಮಾತಾಡಿಯೋ, ಅದೇನ್ ಕತೆನೋ ಒಂದು ಅರ್ಥ ಆಗಲ್ಲ. ಒಂದ್ ಕಡೆ ಅನುಮಾನ ಬತ್ತೈತೆ, ತಡ್ಕೊಂಡಿದೀನಿ. ಟಾಮು, ನೀನೇ ಈಗ ನನ್ಗೆ CCTV ಕ್ಯಾಮ್ರಾ ಏನೇನ್ ನಡೀತೈತೆ ಎಲ್ಲ ಕೇಳ್ಕೊಬಂದ್ ಹೇಳು, ತಿಳ್ಕೊಬಂದ್ ಹೇಳು, ಸೀಕ್ರೆಟ್ ಆಗಿ ಹೇಳು. ಈಗ 7 ಗಂಟೆ ಫ್ರೆಂಡ್ಸ್. ಮೋಡ ಕವಿದ ವಾತಾವರಣ ಇರೋದ್ರಿಂದ ಜಾಸ್ತಿ ಕತ್ಲೆ ಕಾಣಿಸ್ತೈತೆ. ಸರಿ, ನೀನ್ ಬರೋಷ್ಟಲ್ಲ ನಾನು ನಿನ್ಗೋಸ್ಕರ ಸ್ಪೆಷಲ್ ಆಗಿ ಮಾಡಿರ್ತೀನಿ ಅಡಿಗೆ, ಓಕೆನಾ? ಶಿವ ಮೊಟ್ಟೆ ಸಾರು ತರ ಗೊಜ್ಜು ತರ ಏನಾರ ಮಾಡು ಅಂತ ಹೇಳ್ಬಿಟ್ಟೋಯ್ತು. ನನ್ಗೆ ಆದ್ರೆ ಉಪ್ಸಾರು ಅನ್ನನೇ ಬೇಕು ಫ್ರೆಂಡ್ಸ್. ಏನೇ ಆದ್ರೂ ನಾನು ಉಪ್ಸಾರನ್ನ ಬಿಟ್ಕೊಡಲ್ಲ. ಎಂತದೇ ರೆಸಿಪಿ ನನ್ ಮುಂದೆ ಇದ್ರು. ಚಿಕನ್ ಫಿಶ್ ಇದ್ರೆ ಒಂದ್ ಸ್ವಲ್ಪ ಕಡೆ ಹೋಗ್ಬಿಡ್ತೀನಿ. ಅದ್ ಬಿಟ್ರೆ ಉಪ್ಸಾರ ನನ್ಗೆ ಇಷ್ಟ.
ಅದಕ್ಕೆ ಶಿವಗೆ ಒಂದ್ ಸ್ವಲ್ಪ ರೈಸ್ಗೆ ನಾನು ಎಗ್ ರೈಸ್ ತರ ಸಿಂಪಲ್ ಆಗಿ ಒಗ್ಗರಣೆ ಮಾಡ್ಕೊಟ್ಬಿಡೋಣ ಅಂತಿದ್ದೀನಿ. ಸರ್ಪ್ರೈಸ್ ಆಗಿ ಅದು ಮಾಡ್ತಾ ಇದ್ದೀನಿ. ಎಗ್ ರೈಸ್ ಅಂದ್ರೆ ಶಿವಗೆ ಪ್ರಾಣ ಅನ್ಕೊಳ್ಳಿ ಫ್ರೆಂಡ್ಸ್. ನನ್ನ ಎಗ್ ರೈಸ್ ನ ಒಂದ್ ಕಡೆ ಇಟ್ಟರೆ ನಾನು ಸೈಡ್ ತಳ್ಬಿಟ್ಟು ಎಗ್ ರೈಸೇ ಪಿಕ್ ಮಾಡ್ಕೋತೈತೆ. ಆ ರೇಂಜ್ ಇಷ್ಟ. ಅದಕ್ಕೆ ಸಿಂಪಲ್ ಆಗಿ ಒಂದು ಎಗ್ ರೈಸ್, ಈಗ ಸರ್ಪ್ರೈಸ್ ಆಗಿ ಒಂದು ಎಗ್ ರೈಸ್, ಸಿಂಪಲ್ ಆಗಿ ಒಂದು ಎಗ್ ರೈಸ್ ಅಲ್ಲ ಫ್ರೆಂಡ್ಸ್, ಸರ್ಪ್ರೈಸ್ ಆಗಿ ಒಂದು ಎಗ್ ರೈಸ್ ಮಾಡ್ತೀನಿ. ಈಗ ನಾ ಮಾಡ್ತಾರೆ ಎಗ್ ರೈಸ್ಗೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಮೊಟ್ಟೆ ಫ್ರೆಂಡ್ಸ್. ಇನ್ನೊಂದ್ ಸ್ವಲ್ಪ ಮಸಾಲೆಗಳು ಹಾಕೊಳ್ತೀನಿ. ಶಿವಾಗ ಒಂದಕ್ಕೆ ಮಾಡ್ತಿರೋದ್ರಿಂದ ಚಿಕ್ಕ ಬಾಣಲಿಲೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಂಡು ಮೊದಲು ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಇದು ಸಹ ಖಾರ ಇಲ್ಲ ಫ್ರೆಂಡ್ಸ್, ಅದೇನೋ ನಮ್ಮ ಮನೆಗೆ ಬಂದ ತಕ್ಷಣನೇ ಖಾರ ಕಮ್ಮಿ ಆಗ್ಬಿಡ್ತಾವೇನೋ ಮೆಣಸಿನಕಾಯಿಗಳು, ಏನೋ ಗೊತ್ತಿಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಒಂದು ಸ್ವಲ್ಪ ಗಮ್ ಅನ್ನೋವರೆಗೂ ಒಗ್ಗರಣೆ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನೆಲ್ಲ ಹಾಕೋಬೇಕು. ಇದಿಷ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಮೊದಲಿಗೆ ನಾನು ಈರುಳ್ಳಿ ಹಾಕ್ತಾ ಇಲ್ಲ ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ಹಸಿ ಹಸಿ ಇದ್ರೆ ಚೆನ್ನಾಗಿರ್ತೈತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಇವಾಗ ಆಗಷ್ಟು ಉಪ್ಪು ಮಾತ್ರ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಫ್ರೈ ಆಗ್ಬಿಡ್ತೈತೆ. ಸಣ್ಣದಾಗೆ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು, ಅದು ಸ್ವಲ್ಪ ದಪ್ಪ ಕಾಣಿಸ್ತೈತೆ ಅಷ್ಟೇ. ಇಷ್ಟಾದರೂ ಇರಲೇಬೇಕು ಎಗ್ ರೈಸ್ಗೆ, ತೀರಾ ಸಣ್ಣ ಆಗ್ಬಿಟ್ರೆ ಚೆನ್ನಾಗಿರಲ್ಲ, ಸ್ವೀಟ್ ಬಂದ್ಬಿಡ್ತೈತೆ. ಆಮೇಲೆ ಇದೆಲ್ಲ ಮುಕ್ಕಾಲು ಭಾಗದಷ್ಟು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಪೂರ್ತಿಯಾಗಿ ಬಾಡಿಸ್ಕೊಳಕ್ಕೆ ಹೋಗ್ಬಾರ್ದು, ಅದು ಸ್ವಲ್ಪ ಹಸಿ ಹಸಿನೇ ಇರಬೇಕು ತಿನ್ನೋಕ್ಕೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ, ಬಾಕಿದ 2 ಮೊಟ್ಟೆ ನನಗೊಂದು ಟಮ್ಗೊಂದು ಬೇಕು. ಆಮೇಲೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಗ್ ರೈಸ್ಗೆ ಕರಿಬೇವಿಗೆ ಏನು ಮ್ಯಾಚ್ ಆಗಲ್ಲ, ಆದ್ರೂ ಇದು ಆಯ್ತಲ್ಲ ಒಂಥರ ಫ್ಲೇವರ್ ಚೆನ್ನಾಗಿರ್ತೈತೆ ಅಂತ ಹಾಕ್ಕೊಂಡು ಆಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಗ್ ರೈಸ್ ಅಂದರೆ ಏನೋ ಮಹಾನ್ ಅಡುಗೆ ಅಂತ ಸುಮಾರು ವರ್ಷಗಳಿಂದ ನನ್ನ ಇಮ್ಯಾಜಿನ್ನು. ಈಗ ಒಂಥರ ಚಿತ್ರಾನ್ನ ಪುಳಿಯೋಗರೆ ಮಾಡ್ದಂಗೆ ಮಾಡ್ಬಿಡ್ತೀನಿ, ಅಷ್ಟು ಸಿಂಪಲ್ಲಾಗಿ ನಾವು ಹೆಂಗೆ ಮಾಡ್ಕೋತೀವಿ ಹಂಗೆ ಬರ್ತೈತೆ ಫ್ರೆಂಡ್ಸ್. ಆಮೇಲೆ ಅನ್ನನ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಚಿಕನ್ ಮಸಾಲ ಹಾಕ್ಕೊಂಡೆ ಫ್ರೆಂಡ್ಸ್. ನನಗೆ ಗರಂ ಮಸಾಲ ಇಲ್ಲ ಅಂತ ಅಂದ್ಬಿಟ್ಟು, ಎಗ್ ರೈಸ್ ಅಂದರೆ ಸ್ವಲ್ಪ ಮಸಾಲ ಭರಿತವಾಗೇ ಇರಬೇಕು, ಅದಕ್ಕೋಸ್ಕರ. ಆಮೇಲೆ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಅನ್ನನ ಆಗ್ಲೇ ಆರಿಸಿಕ್ಕಿದ್ದೆ ಉದ್ರ ಬರಲಿ ಅಂದ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ರೆಡಿನೇ ಆಗ್ಬಿಡ್ತೈತೆ. ಆಮೇಲೆ ಲಾಸ್ಟಲ್ಲಿ ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಆಗ್ಬಿಡ್ತೈತೆ ಅಂದ್ಬಿಟ್ಟು. ಶಿವಾಗೆ ಸೋಯಾ ಫ್ಲೇವರ್ ಜಾಸ್ತಿ ಇಷ್ಟ ಆಗ್ತೈತೆ, ಅದಕ್ಕೆ ನಾನು ಗೋಬಿನಲ್ಲಿ ಜಾಸ್ತಿ ಹಾಕ್ತೀನಿ, ಈ ಎಗ್ ರೈಸನಲ್ಲಿ ಮೀಡಿಯಮ್ ಆಗಿ ಹಾಕ್ತೀನಿ. ಆಮೇಲೆ ಮೆಣಸು ಪುಡಿನ ಹಾಕೋಬೇಕಾಯ್ತು ಫ್ರೆಂಡ್ಸ್, ಮೆಣಸು ಇಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ಕೊಂಡೆ. ಇಷ್ಟೇ ಸಿಂಪಲ್ ಎಗ್ ರೈಸ್ ರೆಡಿ ಫ್ರೆಂಡ್ಸ್. ತರಕಾರಿ ಇಲ್ಲ ಅಂದ್ರೂ ಇದೇ ಥರ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಶಿವ ಫೇವ್ರೇಟ್ ರೆಸಿಪಿ ರೆಡಿ ಆಗೈತೆ. ಈಗ ಸರ್ಪ್ರೈಸ್ ಆಗಿ ಕರ್ಕೊಬಂದು ಸರ್ಪ್ರೈಸ್ ಆಗಿ ಕೊಡಬೇಕು. ಇನ್ನೊಂದು ಚೇರಲ್ಲಿ ಯಾರು ಕೂತಾರಪ್ಪ, ಮಾತಾಡ್ಕೊಂಡು ಕೂತಿದ್ಯಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಾದರೂ ದುಷ್ಟಶಕ್ತಿ ಏನಾದರೂ ನಿನ್ನ ಜೊತೆ ಮಾತುಕತೆ ನಡೆಸ್ತಾ ಇದೆಯೋ? ಆಯ್ತು ಬನ್ನಿ ಚೆನ್ನಾಗೈತಲ್ಲ ತಣ್ಣಗೆ. ಊಟ ಮಾಡ್ಬಿಟ್ಟು ಬರೋಣ, ಇಲ್ಲಿ ಸ್ವಲ್ಪ ಕುತ್ಕೊಳ್ವಾ? ಮಳೆ ಬರೋಂಗೈತೆ, ಊಟ ಮಾಡ್ಬಿಟ್ಟು ಬರೋಣ. ನಡಿ ಟಾಮ್. ವೇಟಿಂಗ್ ಫಾರ್ ರಿಯಾಕ್ಷನ್, ಕುಮಾರ್ಸ್ ರಿಯಾಕ್ಷನ್. ಏನಪ್ಪಿ ನಿನ್ ಫೇವ್ರೇಟ್ ಅಲ್ಲ, ಅದಕ್ಕೆ ಆ ರಿಯಾಕ್ಷನ್ ಅರ್ಥವೇನು? ಖುಷಿ ಆಯ್ತಾ? ಮೊಟ್ಟೆ ಸಾರು ಮಾಡ್ಕೊಟ್ಬಿಡು ಸಾಕು, ನಿಂಗೂ ಸುಸ್ತಾಗೈತೆ ಅಂತ ಇತ್ತು, ಅದೇ ಖುಷಿಗೆ ನಾನು ಮಾಡ್ಕೊಟ್ಟೆಪ್ಪಿ. ಒಳ್ಳೇದಾಗ್ಲಿ. ಎಗ್ ರೈಸ್ ಮಾಡ್ಕೊಟ್ರೆ ಆಶೀರ್ವಾದ ಸಿಗ್ತೈತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಯ್ತೋ. ತಾಮು ಖಾರ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಬರೀ ಅವ್ನಿಗೆ ವೈಟ್ ರೈಸು ಮೊಟ್ಟೆ ತಿನ್ನು. ಫ್ರೆಂಡ್ಸ್ ಜೊತೆ ಕಚ್ಚಿಸ್ಕೊಳಕ್ ಶಕ್ತಿ ಬೇಕಲ್ಲ. ಓಕೆ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ಊಟ ತಿನ್ಬಿಟ್ಟು ಹೊಟ್ಟೆ ತುಂಬ ಆಮೇಲೆ ಸಿಗ್ತೀನಿ. ಫೇಸ್ ಪ್ಯಾಕ್ ಇಂದ ಸಿಗ್ತೀನಿ, ಸಾರಿ ಸ್ಕಿನ್ ಕೇರ್ ಇಂದ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲೊಂದು ಏನೋ ನಡೆದಿದೆ ಬನ್ನಿ. ಅಪ್ಪಿ ಮನೆ ಒಳಗ್ ಬರ್ತಾಯ್ತಾ, ಅದಕ್ಕೆ ನಾನು ಮನೆ ಒಳಗೆ ಬಾಕ್ಲ ಹಾಕ್ಬಿಟ್ಟೆ, ಕೊಚ್ಚಿಬಿಟ್ಟತ್ತ ಅಂದ್ಬಿಟ್ಟು. ಅದು ಚೇರ್ಸ್ ಒಂದಿಲ್ ಕಟ್ಟೈತೆ, ಬಾಯಪ್ಪಿ ತೋರಿಸ್ತೀನಿ. ಅದ್ರ ಮೇಲೆ ಕುತ್ಕೊಂಡು ನಾನು ಕಡ್ಜ ಮೇಲೆ ಕುತ್ಕೊಂಡು ದುರಂತಗಳೆಲ್ಲ ಬೇಕಾ? ಚೇರ್ ಮೇಲೆ ಕಟ್ಟೈತೆ ಫ್ರೆಂಡ್ಸ್. ನೋಡಿ, ಈಗ ಬಂದು ಗಾಡಿ ಮೇಲೆ ಒಂದೇ ದಿನ ಕಟ್ಟೈತೆ. ಹೌದಾ, ನೀವು ಚೇರ್ ಮೇಲೆ ಕಟ್ಟಲ್ವಾ? ನಾವು ಗಾಡಿ ಮೇಲೆ ಕಟ್ತೀವಿ ಅಂತ. ಚೇರ್ ಮೇಲೆ ಬಾಯಿಲ್ ತೋರಿಸ್ತೀನಿ. ಅರ್ಧಕ್ಕೆ ಸ್ಟಾಪ್ ಮಾಡ್ಬಿಟ್ಟು ಹೋಗೈತೆ ನೋಡಿ ಫ್ರೆಂಡ್ಸ್. ಇದು ಕಡ್ಜ ಗೂಡು ಕಟ್ಟೋ ಜಾಗನಾ? ಈ ಪ್ರಪಂಚದಲ್ಲಿ ಈ ಮನೇಲಿ ಎಷ್ಟು ಜಾಗ ಐತೆ? ಇದೇ ಸೀಟೇ ಬೇಕಿತ್ತ ಅದಕ್ಕೆ? ನಾನು ಕುತ್ಕೊಳ್ಳೋ ಸೀಟೇ ಬೇಕಿತ್ತ? ನೋಡಿ, ಇಲ್ಲಿ ಕಟ್ತಾ ಇತ್ತು, ಆಮೇಲೆ ಇಲ್ಲಿ ಕುತ್ಕೊಂಡಿದ್ದೆ. ಅದಕ್ಕೆ ನಾನು ಚೇರ್ ಹತ್ರ ಕುತ್ಕೊಂಡ್ರೆ ಅದು ಬಂದು ಎಬ್ಬರ್ಸೋದು ನನ್ನ ತಾನೆ ಬರೋದು. ನನ್ನ ಚೇರ್ ಮೇಲೆ ಕುತ್ಕೊಂಡಿದ್ರೆ ಹಂಗೆ ಹಿಂಗೆ ಆಡ್ಬಿಟ್ಟು ಓಡೋಗ್ಬಿಡೋದು. ಈ ಸೀಟ್ ಜಾಗ ಕೊಟ್ಟಿಲ್ಲ ಅಂದ್ಬಿಟ್ಟು ಶಿವ ಸೀಟನ್ನ ಫಿಕ್ಸ್ ಮಾಡ್ಕೊಂಡಿದ್ದೆ, ಅದ್ರ ಮೇಲೆ ಕುತ್ಕೊಳ್ಳಪ್ಪಿ, ಮಜವೋ ಮಜಾ. ಇವನು ಮೊಟ್ಟೆ ಪೀಸಸ್ ಬಿಸಾಕ್ಬಿಟ್ಟು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.
ಓಕೆ ಫ್ರೆಂಡ್ಸ್, ಈಗ ನಾನು ಹೇಳ್ಕೊಳ್ತಾರ ಟಿಪ್ ಏನಕ್ಕಂದ್ರೆ ಫ್ರೆಂಡ್ಸ್, ಕಣ್ಣತ್ರ ಎಲ್ಲ ಜಾಸ್ತಿ ಬ್ಲಾಕ್ ಆಗಿರ್ತೈತಲ್ಲ, ಅದಕ್ಕೋಸ್ಕರ ಒಂದು ಟಿಪ್. ಸಾರಿ ಫ್ರೆಂಡ್ಸ್, ತುಂಬಾ ದಿನದಿಂದ ಕೇಳ್ತೀರಿ, ಲೇಟ್ ಆಯ್ತು. ನನ್ಗೆ ಈಗ ನೋಡ್ತಿದ್ದೀರಲ್ಲ ಫೇಸ್ ಹಿಂಗಿರ್ಲಿಲ್ಲ ಫ್ರೆಂಡ್ಸ್. ನನ್ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಸರಿಯಾಗಿ ನೀರ್ ಕುಡಿದೆ ಒಂಥರ ಮಸೀನಲ್ಲಿ ನಾವೇ ಬರ್ಕೊಂಡ್ರೆ ಹೆಂಗ್ ಕಾಣಿಸ್ತಿದೆ, ರಾಕ್ಷಸಿ ತರ ಹಂಗಾಗ್ಬಿಟ್ಟಿದೆ ಫ್ರೆಂಡ್ಸ್. ಇದು ಯಾವ್ದು ವರ್ಕ್ ಆಗಲ್ಲ ಹೇಳ್ಬೇಕು ಅಂದ್ರೆ. ಇದು ಸುಮ್ನೆ ಲೈಟ್ ಆಗಿ ನಮ್ಗೆ ರಿಸಲ್ಟ್ ಕೊಡ್ಬೋದು ಅಷ್ಟೇ. ಪೂರ್ತಿಯಾಗಿ ನಿಮ್ಗೆ ರಿಸಲ್ಟ್ ಸಿಗ್ಬೇಕಂದ್ರೆ, ಕಣ್ ಸುತ್ತ ಬ್ಲಾಕ್ ಸರ್ಕಲ್ ಎಲ್ಲ ಹೋಗ್ಬೇಕಂದ್ರೆ ಪಕ್ಕ ನೀರ್ ಕುಡೀರಿ ಫ್ರೆಂಡ್ಸ್. ಕರೆಕ್ಟ್ ಆಗಿ ಒಂದ್ 4 ಲೀಟರ್ ಆದ್ರೂ ದಿನಕ್ಕೆ ನೀರ್ ಕುಡೀರಿ. ಒಂದು 2 ತಿಂಗಳಿಗೆ ಅಷ್ಟಲ್ಲ, ಅಷ್ಟ್ ಟೈಮ್ ತಗೋತೈತೆ, ಕಮ್ಮಿ ಆಗ್ತೈತೆ. ನಾನು ನೀರ್ ಕುಡಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಬಂದ್ಮೇಲೆ 6 ಲೀಟರ್ ಕುಡಿತಿದ್ದೆ ಒಂದ್ ದಿನಕ್ಕೆ. ನಾನು ಇತ್ತೀಚೆಗೆ ಕಮ್ಮಿ ಮಾಡ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಮ್ಮಿ ಆಗಿದ್ ನನಗೆ. ಆಮೇಲೆ ಅದ್ರ ಮತ್ತೆ ಈ ತರ ಟಿಪ್ಸ್ಗಳು ಏನಂದ್ರೆ, ಸ್ವಲ್ಪ ಆಲೂಗಡ್ಡೆ ಪೀಸು, ಸೌತೆಕಾಯಿ ಪೀಸು, ಇವೆರಡೇ ಬೇಕಾಗಿರೋದು. ಇದು ಆಪ್ಷನಲ್ ಫ್ರೆಂಡ್ಸ್. ವಿಟಮಿನ್ ಇ ಕ್ಯಾಪ್ಸೂಲ್ ಜಸ್ಟ್ ಆಪ್ಷನ್ ಅಷ್ಟೇ. ಈಗ ಇವೆರಡನ್ನ ತುರ್ಕೋಬೇಕು ನಾವು. ಬಾಪೆ ನಿನ್ಗೂ ಕಾಣಿಸುತ್ತಾ ಬ್ಲಾಕ್ ಸರ್ಕಲ್ ಫ್ರೆಂಡ್ಸ್. ಶಿವ ಸ್ಕಿನ್ ಕೇರ್ ಒಂದಿನ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಕಟ್ ಹಾಕ್ಬಿಟ್ಟಾದ್ರೂ ನಾನು ಸ್ಕಿನ್ ಕೇರ್ ಮಾಡ್ತೀನಿ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಏನ್ ಮನುಷ್ಯನ್ಗೆ ಒಂದು ಸ್ಕಿನ್ ಕೇರ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೆಂಗೆ ಫ್ರೆಂಡ್ಸ್? ನಾನೆಲ್ಲ ಇಷ್ಟು ಒದ್ದಾಡ್ತೀವಿ ನಾವ್ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಏನ್ ಗೊತ್ತಾ ಫ್ರೆಂಡ್ಸ್, ನಾವ್ ಯಾಕೆ ಇಷ್ಟು ಒದ್ದಾಡ್ತೀವಿ ಅಂದ್ರೆ ಹೆಣ್ಮಕ್ಳು ಸ್ಕಿನ್ ಕೇರು, ಏರ್ ಕೇರು, ಅವು ಇವು ಅಂತ ನಮಗ್ ಭಯ. ಅಯ್ಯೋ ಚೆನ್ನಾಗ್ ಕಾಣಿಸಿಲ್ಲ, ನಮ್ ಗಂಡ ಎಲ್ಲಿ ಬಿಟ್ಬಿಟ್ಟು ಇನ್ನೊಬ್ಬಳು ತೆಗ್ಲಾಕೊಬಿಡ್ತಾನೋ ಅಂತ. ಗಂಡ್ ಮಕ್ಳಿಗೆ ಹೆಂಗಂದ್ರೆ, ಕಟ್ಕೊಂಡು ಮುಗೀತು, ಎಲ್ಲೋಗ್ತಾಳೆ, ಇಲ್ಲೇ ಬಿದ್ದಿರ್ತಾಳೆ, ಹೆಂಗಾರ ಇರ್ಲಿ, ಅಲ್ಲೂಜಿಲಿ ಇಲ್ಲೇ ಬಿದ್ದಿರ್ತಾಳೆ, ಸ್ನಾನ ಮಾಡಿದಿರ ಇರ್ಲಿ ಇಲ್ಲೇ ಬಿದ್ದಿರ್ತಾಳೆ ಅಷ್ಟೇ ಫ್ರೆಂಡ್ಸ್. ವ್ಯತ್ಯಾಸ ಮದುವೆ ಮೇಲೆ ಯಾಕೆ ಗಂಡ್ಮಕ್ಳು ಸೋಂಬೇರಿ ಆಗ್ತಾರೆ, ಏನು ನೀಟಾಗಿರಲ್ಲ ಅಂದ್ರೆ ಇದೇ ಕಾರಣ. ನಾವೆಲ್ಲೋಗ್ತೀವಿ, ಬಿದ್ದಿರ್ತೀವಿ, ಕಟ್ಕೊಂಡ್ಮೇಲೆ ಮುಗೀತು. ಬೇಜಾರಾಗ್ತೈತೆ, ಆದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಏನ್ ಮಾಡಕ್ಕಲ್ಲ ನೋಡಿ. ನಾನು ಸ್ಕಿನ್ ಕೇರ್ ಮಾಡಿ 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 ವೈಟ್ ಆಗ್ತಾ ಹೋಗ್ತಾ ಇದೀನಿ. ಶಿವ ಹೆಂಗಾಗ್ತೈತೆ ನೋಡಿ ಫ್ರೆಂಡ್ಸ್. ಯಾಕೆ ಆಲೂಗಡ್ಡೆ ಪೀಸ್ ಏನಕ್ಕೆ ಬಳಸ್ತೀವಿ ಅಂದ್ರೆ, ಸಡನ್ ಆಗಿ ನಾವು ಬಿಸಿ ಎಣ್ಣೆ ಆರಿಸ್ಕೊಬಿಟ್ವಿ ಅಡಿಗೆ ಮಾಡ್ಬೇಕಾದ್ರೆ ಆಲೂಗಡ್ಡೆ ಪೀಸ್ ಕಟ್ ಮಾಡಿ ಇಡ್ತೀವಿ, ಬೊಬ್ಬೆ ಬರಲ್ಲ, ಹಂಗೇ ಇದಾಗ್ಬಿಡ್ತೈತೆ. ಅದಕ್ಕೆ ಆಲೂಗಡ್ಡೆ ಪೀಸು ಬ್ಲಾಕ್ ಮಾರ್ಕ್ಸ್ ಎಲ್ಲ ಹೋಗಕ್ಕೂ ಹೆಲ್ಪ್ ಆಗ್ತಿದೆ. ತುರ್ದಿರೋದನ್ನ ಸೈಡ್ ಇಟ್ಬೇಕು, ಇದನ್ನ ಇಂಟ್ಕೋಬೇಕು. ಓ ಇವಾಗ ಈ ಕೈಲಿ ಇಂಟ್ಕೊಬಿಡ್ತಾ ಇದಪ್ಪಿ. ಉಪ್ಸರ್ ಖಾರ ಚೆನ್ನಾಗಿ ಉಚ್ಕೊಂಡು ತಿಂದಿದ್ದೀನಿ. ಈ ಕೈ ಏನಾರು ಮುಗೋಕ್ ತಾಕದಂದ್ರೆ ಬಾಯಿ ಬಡ್ಕೋಬೇಕು ನಾನು. ಅದಕ್ಕೆ ನಮ್ಮ ಇನ್ನೊಂದ್ ಕೈನ ಸಪೋರ್ಟ್ ತಗೋತೀನಿ. ಇದರ ರಸ ಫ್ರೆಂಡ್ಸ್, ಈ ತುರ್ದಿರೋದೆಲ್ಲ ಬೇಡ ನೋಡಿ. ಈ ತರ 2 ರಸ, ಸೌತೆಕಾಯಿ ಮತ್ತೆ ಇದು ಸಿಂಪಲ್. ಇದು ಬ್ಲಾಕ್ ಸರ್ಕಲ್ ರಿಮೂವ್ ಆಗಕ್ಕೆ ನೀರ್ ಚೆನ್ನಾಗಿ ಕುಡೀರಿ ಫ್ರೆಂಡ್ಸ್. ಅದ್ ಯಾಕೆ ಹೋಗಲ್ಲ ಬ್ಲಾಕ್ ಸರ್ಕಲ್, ನಾನು ನೋಡೇ ಬಿಡ್ತೀನಿ. ಯಾಕಪ್ಪ ಹಿಂದಕ್ಕೆ ಹೋಗ್ಬಿಟ್ಟೆ ನೋಡಿ. ಇಷ್ಟರಲ್ಲಿ ಎಷ್ಟು ರಸ ಬಂತು. ಇದನ್ನ ಹಿಂಗೆ ಯಾರು ಹಚ್ಕೋಬಹುದು, ಐಸ್ ಕ್ಯೂಬ್ ಮಾಡ್ಕೋಬಿಟ್ಟು, ಐಸ್ ಕ್ಯೂಬ್ ಬರ್ತಾವಲ್ಲ ಫ್ರೆಂಡ್ಸ್, ಅದ್ರಲ್ಲಿ ಮಾಡ್ಕೊಬಿಟ್ಟು ಡೈಲಿ ಮಸಾಜ್ ಮಾಡ್ಬಿಟ್ಟಾರ ಮಲ್ಕೋಬಹುದು. ಇದು ಮಸಾಜ್ ಮಾಡಿದ ತಕ್ಷಣ ವಾಶ್ ಮಾಡೋದೇನ್ ಬೇಕಾಗಿಲ್ಲ. ಮಸಾಜ್ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ದು ಬೆಳಗ್ಗೆ ವಾಶ್ ಮಾಡ್ಕೋಬಹುದು. ಮತ್ತೆ ಈ ಕ್ಯಾಪ್ಸೂಲ್ ಜಸ್ಟ್ ಆಪ್ಷನಲ್ ಫ್ರೆಂಡ್ಸ್, ಐತೆ ಅಂತ ಹಾಕೊಳ್ತಾ ಇದ್ದೀನಿ. ಈ ಕ್ಯಾಪ್ಸೂಲ್ ಮಾತ್ರ ಎಲ್ಲದಕ್ಕೂ ಬಳಸಬಹುದು, ಏನು ತೊಂದರೆ ಇಲ್ಲ. ಇವೆಲ್ಲವನ್ನು ಚೆನ್ನಾಗಿ ಕಲಸಿಕೊಳ್ಳಬೇಕು. ಇದನ್ನ ಮಸಾಜ್ ಮಾಡ್ಕೊಳ್ಳೋದು. ಮುಖಕ್ಕೇನು ಹಚ್ಚಿಲ್ಲ ಫ್ರೆಂಡ್ಸ್, ನಾನು ಫ್ರೆಶ್ ಆಗಿ ಬಂದಾಗಿಂದ ಹಂಗೆ ಇಟ್ಕೊಂಡಿದ್ದೀನಿ. ಐಸ್ ಕ್ಯೂಬ್ ಮಾಡ್ಕೊಬಿಟ್ರೆ ಬೆಸ್ಟ್. ಹಿಂಗ್ ಕಣ್ಸುತ್ತೆ, ಹಿಂಗ್ ಮಾಡ್ಬೋದು. ಒಂದ್ ಸ್ವಲ್ಪ ಹೊತ್ತು ಕಣ್ಣು ರಿಲ್ಯಾಕ್ಸ್ ಆಗ್ತೈತೆ, ಮತ್ತೆ ಆರಾಮ ಅನಿಸ್ತೈತೆ. ಮತ್ತೆ ಸೌತೆಕಾಯಿ ಪೀಸಸ್ನ ಕಣ್ಮೇಲೆ ಇಟ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ರಿ. ಮೊಬೈಲ್ ನ ಸೈಡ್ಗೆ ಇಟ್ಬಿಟ್ಟು ಮಲ್ಕೊಳ್ರಿ. ನಾನು ಹಂಗ್ ಮಾಡಕ್ ಹೋಗಲ್ಲ ಫ್ರೆಂಡ್ಸ್. ಒಂದ್ ಕಣ್ಣಲ್ಲಿ ಕಣ್ಮೇಲೆ ಸೌತೆಕಾಯಿ ಪೀಸ್ ಇಕ್ಕೋತೀನಿ, ಒಂದ್ ಕಣ್ಣಲ್ಲಿ ಮೊಬೈಲ್ ನೋಡ್ತೀನಿ. ಮತ್ತೆ ಈ ಕಣ್ಣ ಮೇಲೆ ಸೌತೆಕಾಯಿ ಪೀಸ್ ಇಕ್ಕೋತೀನಿ, ಈ ಕಣ್ಣಲ್ಲಿ ಮೊಬೈಲ್ ನೋಡ್ತೀನಿ. ಮತ್ತೆ ಕಣ್ಸುತ್ತ ಬ್ಲಾಕ್ ಎಲ್ಲ ಕಮ್ಮಿ ಆಗ್ಬೇಕಂದ್ರೆ ನೀರಿನ ಅಂಶ ಇರೋ ಹಣ್ಣುಗಳ ಜಾಸ್ತಿ ತಿನ್ರಿ. ಸೌತೆಕಾಯಿ, ಕಲ್ಲಂಗಡಿ, ಕರ್ಬೂಜ, ನಿಂಬೆಹಣ್ಣು ಜ್ಯೂಸು, ತರಕಾರಿನೇ ತಿನ್ರಿ ಫ್ರೆಂಡ್ಸ್. ತರಕಾರಿ, ಸೊಪ್ಪು ಎಲ್ಲ. ನೀರು ಜಾಸ್ತಿ ಕುಡೀರಿ. ಯಾಕೆ ವಾಸಿ ಆಗಲ್ಲ ನನ್ನ ಕೇಳ್ರಿ, ಹುಡ್ಕೊಬಂದ್ ಕೇಳ್ರಿ ಫ್ರೆಂಡ್ಸ್, ನಾನು ಹೇಳ್ತೀನಿ. ಇಷ್ಟೇ ಫ್ರೆಂಡ್ಸ್. 1 ಸ್ಪೂನ್ ನಮ್ಗೆ ಈ ರಸ ಸಿಕ್ಕಿದ್ರು ಎಲ್ಲ ಮಸಾಜ್ ಮಾಡ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ಅಷ್ಟೇ. ಅದಕ್ಕೆ ಒಂದ್ 1/4 ಭಾಗ ಸೌತೆಕಾಯಿ, ಒಂದು ಅರ್ಧ ಆಲೂಗಡೆ ಜ್ಯೂಸ್ ಮಾಡ್ಕೊಂಡು ಅದೇ ಐಸ್ ಕ್ಯೂಬ್ ಮಾಡ್ಕೊಂಡು ಡೈಲಿ ರಾತ್ರಿ ಮಸಾಜ್ ಮಾಡ್ರಿ, ನಿದ್ದೆ ಮಾಡ್ರಿ, ಮಸಾಜ್ ಮಾಡ್ರಿ, ನಿದ್ದೆ ಮಾಡ್ರಿ ಅಷ್ಟೇ. ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ, ರಾತ್ರಿ ಎಲ್ಲ ಯೂಸ್ ಮಾಡ್ಬೇಡ್ರಿ, ಅದರಿಂದನೂ ಬ್ಲಾಕ್ ಸರ್ಕಲ್ ಆಗ್ತಿದೆ. ಮತ್ತೆ ಹೆಂಗಿದ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡ್ತೀವಿ. ಒಂದ್ 5 ನಿಮಿಷ ಆದ್ರೂ ಈ ತರ ಪೀಸಸ್ ನ ಕಣ್ಮೇಲೆ ಇಟ್ಕೊಂಡ್ರೆ ಕಣ್ ತುಂಬಾ ರಿಲ್ಯಾಕ್ಸ್ ಆಗ್ತಿದೆ ಫ್ರೆಂಡ್ಸ್. ನೀವ್ ಒಂದ್ಸಲ ಟ್ರೈ ಮಾಡ್ರಿ, ಒಂಥರ ಆರಾಮ್ ಅನಿಸ್ತೈತೆ. ಅದಕ್ಕೆ ನಾನು ಇವಾಗ ಅದನ್ನ ಮಾಡ್ಬೇಕು. ಶಿವಕುಮಾರ್ ಜಾಗ ಬಿಡಿ ಶಿವಕುಮಾರ್. ಓಪ ಅಕ್ಕಿ ಮುಟ್ಟೆ ಬಿದ್ದರೆ ಕಷ್ಟ.
ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು ತಗೋ ಕಣ್ಮೇಲೆ ಇಕ್ಕೋ. ನನ್ಗೇನು ನನಗಂತ ನಾನು ಅಣ್ಣನ್ ಮುದ್ಕೆ ಆದ್ರೂ ಕಣ್ ಚೆನ್ನಾಗಿ ಕಾಣಿಸ್ಬೇಕಪ್ಪ, ಅದಕ್ಕೆ ಇದನ್ನೆಲ್ಲ ಮಾಡ್ಕೋತಾ ಇದೀನಿ. ಕಣ್ ಕಾಣಿಸಿಲ್ಲ ಅಂದ್ರೆ ಹೀರೋಯಿನ್ಗಳು ನೋಡಕ್ಕಾಗಲ್ಲ, ಯೋಚನೆ ಮಾಡು. ನಾನು ಯಾಕೆ ಕಣ್ಣನ್ನು ಇಷ್ಟು ಕಷ್ಟಪಟ್ಟು ಕಾಪಾಡ್ಕೋತಾ ಇದ್ದೀನಿ ಹೇಳು? ಆಯ್ತು ಬಿಡ, ನಮ್ಗೆ ಕಾಣಿಸ್ತಾ ಹೋಗ್ತೀನಿ. ಏನಿರ್ಬೋದು ರೀಸನ್ ಹೇಳು? ಪ್ರಪಂಚ ನೋಡಿಯಾ? ಪ್ರಪಂಚ ನೋಡಕ್ಕಲ್ಲ, ನಾನು ಶಿವನ್ ಪದ ಸೇರ್ಕೊಂಡ್ಮೇಲೆ ನನ್ ಕಣ್ಣು ಪ್ರಪಂಚ ನೋಡ್ಲಿ ಅಂತ ಫ್ರೆಂಡ್ಸ್. ನನ್ ಕಣ್ದಾನ ಮಾಡ್ಬೇಕು ಅಂತಿದ್ದೀನಿ, ಅದಕ್ಕೆ ಕಣ್ಣನ್ನು ಇಷ್ಟು ಚೆನ್ನಾಗಿ ಕಾಪಾಡ್ಕೋತಾ ಇದ್ದೀನಿ. ನಮ್ಗೋಸ್ಕರ ಅಲ್ದ ಇದ್ರೆ ಇನ್ನೊಬ್ಬರ ಬಾಳಲ್ಲಿ ಜೀವನದಲ್ಲಿ ನಾವು ಬೆಳಕಾಗಾದ್ರೂ ಕಣ್ಣನ್ನು ಕಾಪಾಡ್ಕೋಬೇಕು. ಇದು ನನ್ನ ಆಸೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ಹಚ್ಕೊಂಡ್ಮೇಲೆ ಸ್ವಲ್ಪ ಬಂಕ ಅನಿಸ್ತೈತೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೋಬೇಕು. ಲೆಟ್ ಸ್ಟಾರ್ಟ್. ವಿಶಿಂಗ್ ಟು ಚಂದನ ಸಿಸ್ಟರ್ ಶಿವಕುಮಾರಣ್ಣ 17ನೇ ತಾರೀಕು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಅಡ್ವಾನ್ಸ್. ಹ್ಯಾಪಿ ಆನಿವರ್ಸರಿ. ವೇಣು ಅಣ್ಣ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಮತ್ತೆ ವೇಣು ಅಣ್ಣ ಮತ್ತೆ ಆಶಾ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಯುಕ್ತಾ ಹಾಯ್. ಹಾಯ್. ಪ್ರೀತಿ 5ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಹರ್ಷ 10ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಫರಾನ್ ಫೈಜಾನ್ ಹಾಯ್ ಮಕ್ಕಳ. ಹಾಯ್. ಖುಷಿ ಹಾಯ್. ಹಾಯ್. ಸುಮಾ 4ನೇ ತಾರೀಕು ಬರ್ತಡೆ, ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೇ. ಗಾನವಿ 6ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೇ. ವಿನುತಾ ಸಿಸ್ಟರ್ ಪ್ರವೀಣ್ ಆಚಾರ್ ಅಣ್ಣ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಸುನೀತಾ ಸಿಸ್ಟರ್ ಹಾಯ್. ಹಾಯ್. ಕವಿಕ್ಷ್ ಹಾಯ್ ಮಕ್ಕಳ. ಹಾಯ್. ಸ್ಫೂರ್ತಿ 6ನೇ ತಾರೀಕು ಬರ್ತಡೆ, ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.